ಬೆಂಗಳೂರಿನಲ್ಲಿ ಬಾಲಕಿ ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಸಿಗ್ತಾ ಇದೆ. ವೈಟ್ ಫೀಲ್ಡ್ನಲ್ಲಿ ಬಾಲಕಿ ಮರ್ಡರ್ಗೆ ಸ್ಫೋಟಕ ತಿರುವು ಸಿಕ್ಕಿದೆ. ಖಾಕಿ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಕ್ರೌರ್ಯ ಬಟಾ ಬಯಲಾಗಿದೆ. 6 ವರ್ಷದ ಕಂದಮ್ಮನ ಮೇಲೆ ಮೃಗದ ರೀತಿಯ ಕ್ರೌರ್ಯವನ್ನ ಮೆರೆಯಲಾಗಿದೆ. ಕಂದಮ್ಮನ ಮೇಲೆ ಅತ್ಯಾಚಾರ ಮಾಡಿರುವಂತಹ ಯೂಸುಫ್ ತನಿಖೆ ವೇಳೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದು ಪತ್ತೆಯಾಗಿದೆ. ಮೃಗೀಯ ವರ್ತನೆಯನ್ನ ತೋರಿದಂತಹ ಯೂಸುಫ್ನ ಅಸಲಿ ಮುಖ ಬಯಲಾಗಿದೆ. ಪುಟ್ಟ ಕಂದಮ್ಮನನ್ನ ಎಳೆದುಕೊಂಡು ಹೋದಂತಹ ಯೂಸುಫ್ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾನೆ. ವೈಟ್ ಫೀಲ್ಡ್ನಲ್ಲಿ ನಡೆದಂತಹ ಬಾಲಕಿಯ ಮರ್ಡರ್ ಕೇಸ್ ಇದು. ಇದೀಗ ಸ್ಫೋಟಕ ತಿರುವು ಸಿಕ್ಕಿದೆ. ಖಾಕಿ ತನಿಖೆಯಲ್ಲಿ ಯಾವ ರೀತಿ ಕ್ರೌರ್ಯ ಮೆರೆಯಲಾಗಿತ್ತು ಅನ್ನೋದು ಬಟಾ ಬಯಲಾಗಿದೆ. ಬೆಚ್ಚಿ ಬೀಳಿಸ್ತಾ ಇದೆ ಆರೋಪಿ ಯೂಸುಫ್ನ ಅಟ್ಟಹಾಸ. ಅತ್ಯಾಚಾರದ ಬಳಿಕ ಪ್ಲಾಸ್ಟಿಕ್ ವೈರ್ ಅನ್ನು ಬಳಸಿ ಪುಟಾಣಿಯನ್ನ ಕೊಂದು ಹಾಕಿದ. ಪ್ಲಾಸ್ಟಿಕ್ ವೈರ್ ಬಳಸಿ ಕುತ್ತಿಗೆಗೆ ಬಿಗಿದು ಭೀಕರವಾಗಿ ಕೊಲೆಗೈದಿದ್ದ ಆರೋಪಿ ಯೂಸುಫ್ ವಿಚಾರಣೆ ವೇಳೆ ಸ್ಫೋಟಕ ಮಾಹಿತಿಗಳು ಬಯಲಾಗಿವೆ. ಕೊಲೆ ಮಾಡಿ ಬಾಲಕಿಯನ್ನ ಚೀಲದಲ್ಲಿ ಕಟ್ಟಿದ್ದಂತಹ ಪಾಪಿ ಚೀಲದಲ್ಲಿ ಹಾಕಿ ರಸ್ತೆ ಬದಿ ಚರಂಡಿಗೆ ಬಿಸಾಕಿದ್ದ. ಬಾಲಕಿ ನಾಪತ್ತೆ ಅಂತ ದೂರನ್ನ ಕೊಟ್ಟಿರುತ್ತಾರೆ ಪೋಷಕರು. ದೂರು ಕೊಟ್ಟಂತಹ 12 ಗಂಟೆಯಲ್ಲೇ ಮೃತದೇಹ ಪತ್ತೆಯಾಗಿತ್ತು. ಅದು ಕೊಳೆತ ಸ್ಥಿತಿಯಲ್ಲಿ ಬಾಲಕಿಯ ದೇಹ ಪತ್ತೆಯಾಗಿತ್ತು. ಯಾವ ರೀತಿ ಈತ ಸೈಕೋಪಾತ್ ಇದ್ದ ಯೂಸುಫ್ ಅನ್ನೋದ್ರು ಪೊಲೀಸರ ಅಸಲಿ ತನಿಖೆಯಲ್ಲಿ ಬಯಲಾಗಿದೆ. ಆ ಪುಟ್ಟ ಕಂದ ಅಲ್ಲಿ ಹಿಂದೆ ನಡ್ಕೊಂಡು ಹೋಗ್ತಾ ಇರೋ ದೃಶ್ಯಗಳನ್ನ ಕೂಡ ನಾವು ನೋಡ್ತಾ ಇದೀವಿ. ಅದೇ ಕಡೆಯ ಬಾರಿಯ ದೃಶ್ಯಗಳು ಸೆರೆ ಸಿಕ್ಕಿರುವಂಥದ್ದು. ಆರೋಪಿ ಯೂಸುಫ್ ಆ ಪುಟಾಣಿಯನ್ನ ಕರ್ಕೊಂಡು ಹೋಗ್ತಿದ್ದಾನೆ. ಆಕೆಗೆ ಅತ್ಯಾಚಾರ ಮಾಡಿ ಕತ್ತಿಗೆ ವೈರ್ನಿಂದ ಬಿಗಿದು ಆಕೆನ ಹತ್ಯೆಗೈದು ಮೂಟೆ ಕಟ್ಟಿ ಮೋರಿಯಲ್ಲಿ ಹಾಕಿದ. ಸೈಕೋಪಾತ್ ಮನಸ್ಥಿತಿ ಹೊಂದಿರುವಂತಹ ಆರೋಪಿ ಯೂಸುಫ್ ಮಕ್ಕಳನ್ನೇ ಟಾರ್ಗೆಟ್ ಮಾಡಿ ದೌರ್ಜನ್ಯದ ಮೈಂಡ್ ಸೆಟ್ ಇತ್ತು ಅವನಿಗೆ. ಚಿಂದಿ ಆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತಹ ಸೈಕೋಪಾತ್ ಯೂಸುಫ್ ಈ ಹಿಂದೆಯೂ ಕೂಡ ಮಕ್ಕಳು ಮತ್ತು ಮಹಿಳೆ ಮೇಲೆ ಅತ್ಯಾಚಾರವನ್ನ ಮಾಡಿದ್ದಾನಂತೆ. ಬಾಲಕಿಯ ತಂದೆ ಶೇಖ್ಗೆ ಪರಿಚಿತನಾಗಿದ್ದಂತಹ ಯೂಸುಫ್ ಇಬ್ಬರೂ ಕೂಡ ಪಶ್ಚಿಮ ಬಂಗಾಳ ಮೂಲದ ನಿವಾಸಿಗಳು ಅಂತ ತಿಳಿದು ಬರ್ತಿದೆ. ನೆಲ್ಲೂರಹಳ್ಳಿಯಲ್ಲಿ ಇಬ್ಬರು ಅಕ್ಕಪಕ್ಕದ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ಆದ್ರೆ ಕೊಲೆಗೆ ಯಾವ ರೀತಿ ನಿಖರ ಕಾರಣದ ಬಗ್ಗೆ ಆರೋಪಿಯ ತೀವ್ರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಆರೋಪಿಯನ್ನ ಖಾಕಿ ಈಗ ಬಂಧಿಸಿದೆ. ಈ ಯೂಸುಫ್ನ ವಿಚಾರಣೆಗೆ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಪೊಲೀಸರಿಗೆ ಈತನ ಅಸಲಿ ಮುಖ ಬಟಾ ಬಯಲಾಗಿದೆ. ಯಾವ ರೀತಿ ವಿಕೃತಿ ಮನಸ್ಥಿತಿಯನ್ನು ಹೊಂದಿದ್ದ ಈತ ಅನ್ನೋದು ಕೂಡ ಬಯಲಾಗಿದೆ. ಸೈಕೋಪಾತ್ ಆಗಿದ್ದ, ಚಿಂದಿ ಆಯುವಂತಹ ಕೆಲಸವನ್ನ ಮಾಡಿಕೊಂಡು ಈ ಹಿಂದೆಯೂ ಕೂಡ ಮಕ್ಕಳ ಮೇಲೆ ಹಾಗೂ ಮಹಿಳೆಯರ ಮೇಲೆ ದೌರ್ಜನ್ಯವನ್ನ ಎಸಗಿದ್ದ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನು ಬಾಲಕಿಯ ತಂದೆಗೂ ಯೂಸುಫ್ಗೂ ಹಲವು ದಿನಗಳಿಂದ ಪರಿಚಯ ಇತ್ತು. ಇಬ್ಬರೂ ಕೂಡ ಒಂದೇ ಊರಿನ ಮೂಲದವರಾಗಿದ್ರು. ಹಾಗಾಗಿ ಪರಿಚಯ ಇದ್ದಿದ್ರಿಂದಲೇ ಈ ಪುಟ್ಟ ಬಾಲಕಿ ಬಹುಶಃ ಆತನ ಜೊತೆ ತೆರಳಿರಬಹುದು ಅಂತ ಅಂದಾಜಿಸಲಾಗ್ತಾ ಇದೆ. ಇನ್ನು ಈತ ಇನ್ನೂ ಏನೇನು ಕೃತ್ಯಗಳನ್ನ ಎಸಗಿದ್ದ, ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ಬಾಯಿ ಬಿಡಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಜ್ವಲ್. ಈ ಯೂಸುಫ್ನ ಕರಾಳ ಮುಖ ಬಯಲಾಗಿರುವಂಥದ್ದು. ಈತ ಒಬ್ಬ ಸೈಕೋಪಾತ್ ಆಗಿದ್ದ, ಜೊತೆಗೆ ಕೆಟ್ಟ ಮನಸ್ಥಿತಿಯನ್ನು ಹೊಂದಿದ, ಈ ಹಿಂದೆಯೂ ಕೂಡ ಈ ರೀತಿ ಕೃತ್ಯವೆಸಗಿದ ಅನ್ನೋದು ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಏನೇನು ಅಪ್ಡೇಟ್ ಸಿಗ್ತಾ ಇದೆ? ಶಕುಂತಲಾ, 5ನೇ ತಾರೀಕು ಈ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅಂದ್ರೆ ಮಗುವನ್ನ ಮನೆಯಿಂದ ಕರ್ಕೊಂಡು ಹೋಗಿ ಕಿಡ್ನಾಪ್ ಮಾಡಿ ಅತ್ಯಾಚಾರವನ್ನ ಮಾಡಿ ಅದಾದ್ಮೇಲೆ ಒಂದು 2-3 ಗಂಟೆ ಅವಧಿ ಒಳಗಡೆನೆ ಆ ಮಗುವನ್ನ ಒಂದು ಪ್ಲಾಸ್ಟಿಕ್ ವೈರ್ನಿಂದ ಕುತ್ತಿಗೆಯನ್ನ ಬಿಗಿದು ಕೊಲೆ ಮಾಡಿ ಒಂದು ಪ್ಲಾಸ್ಟಿಕ್ ಬ್ಯಾಗ್ ನಲ್ಲಿ ಆ ಮಗುವಿನ ಮೃತದೇಹವನ್ನು ಹಾಕೊಂಡು ಹೋಗಿ ಒಂದು ರಸ್ತೆಯಲ್ಲಿ ಬಿಸಾಕ್ತಾನೆ. ಆದ್ರೆ ಆ ಮಗುವಿನ ಪೋಷಕರೇ ಪೊಲೀಸರಿಗೆ 6ನೇ ತಾರೀಕು ಬಂದು ದೂರನ್ನ ಕೊಡ್ತಾರೆ. ಯಾಕಂತಂದ್ರೆ ಅವ್ರ ಮಗು ಇಲ್ಲೇ ಎಲ್ಲ ಹೋಗಿದೆ ಅಂತ ಹುಡುಕಿ ಸುಸ್ತಾಗಿ ಕೊನೆಗೆ ಬಂದು ದೂರನ್ನ ಕೊಡ್ತಾರೆ. ಅದಾದ್ಮೇಲೆ ಪೊಲೀಸರು ದೂರನ್ನ ಪಡೆದ ನಂತರವಾಗಿ ಸುಮಾರು ಒಂದು 10ರಿಂದ 12 ಗಂಟೆಗಳ ಕಾಲ ಹುಡುಕಾಟ ನಡೆಸಿದ ಮೇಲೆ ಮಗುವಿನ ಮೃತದೇಹ ಪತ್ತೆ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಸುಮಾರು 1.5 ಡೇ ಆಗಿದ್ದರಿಂದ ಮಗುವಿನ ದೇಹದಲ್ಲಿ ಸರಿಯಾದಂತ ಗುರುತುಗಳಿರಲಿಲ್ಲ. ದೇಹ ಆಲ್ರೆಡಿ ಕಪ್ಪಾಗಿತ್ತು. ಆ ಸಂದರ್ಭದಲ್ಲಿ ಪೊಲೀಸರಿಗೆ ಅತ್ಯಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಹೆಚ್ಚಾಗಿ ಸಿಗ್ತಿರಲಿಲ್ಲ. ಹೀಗಾಗಿ ಕೇವಲ ಕೊಲೆ ಮತ್ತೆ ಕಿಡ್ನಾಪ್ ಪ್ರಕರಣವನ್ನ ದಾಖಲು ಮಾಡ್ಕೊಂಡು ಆರೋಪಿಯನ್ನ ಹುಡುಕಾಟ ಮಾಡಿದ್ರು. ಆತನನ್ನ ಪಶ್ಚಿಮ ಬಂಗಾಳದಲ್ಲಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ವು. ವಿಚಾರಣೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಮತ್ತೆ PM ಮಾಡಿದಂತ ಸಂದರ್ಭದಲ್ಲಿ ನಂತರದಲ್ಲಿ ವೈದ್ಯರು ಈಗ ತಿಳಿಸಿರುವಂತ ಮಾಹಿತಿ ಜೊತೆಗೆ ವಿಚಾರಣೆ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗಿರೋದೇನಂತ ಅಂದ್ರೆ ಇದು ಸಾಮಾನ್ಯವಾಗಿ ನಡೆದಿರುವಂತ ಒಂದು ಕೊಲೆ
ಎಲ್ಲ ಈ ಮಗುವನ್ನ ಕರೆದುಕೊಂಡು ಹೋಗಿ ಅತ್ಯಾಚಾರವನ್ನ ಮಾಡಿ ನಂತರ ಮಗುವನ್ನ ಭೀಕರವಾಗಿ ಕೊಲೆ ಮಾಡಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿದ್ದಾನೆ ಅಂತೇಳಿ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದೆ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಒಂದು ಅತ್ಯಂತ ದುರಂತ ಅಂತ ಹೇಳ್ಬೋದು. ಯಾಕಂದ್ರೆ ಕೇವಲ 6 ವರ್ಷದ ಮಗು ಅದು. ಆ ಒಂದು ಮಗುವಿಗೆ ಇವನು ಅಕ್ಕಪಕ್ಕದ ಮನೆಯಲ್ಲೇ ವಾಸ ಮಾಡ್ತಿರೋದ್ರಿಂದ ಅವನು ಪರಿಚಿತನೂ ಆಗಿದ್ದ, ಮತ್ತೆ ಆ ಮಗು ಕರೆದಂತ ಸಂದರ್ಭದಲ್ಲಿ ಮಗು ಅಕ್ಕಪಕ್ಕದ ಮನೆಯವ್ರ ಜೊತೆ ಸುಲಭವಾಗಿ ಹೋಗುತ್ತೆ. ಹೀಗಾಗಿ ಅವನ ಜೊತೆನೆ ಯೂಸುಫ್ ಮೀರ್ ಜೊತೆನೆ ಹೋಗಿತ್ತ ಮಗು. ಆ ನಡ್ಕೊಂಡು ಹೋಗುವಂಥದ್ದು CCTV ಸಹಿತ ಕಂಡು ಬಂದಿತ್ತು. ಅದಾದ್ಮೇಲೆ ಯೂಸುಫ್ ಮೀರ್ ಮೇಲೆ ಪೊಲೀಸರು ಅನುಮಾನವನ್ನು ಹೆಚ್ಚು ಮಾಡ್ಕೊಂಡು ಹೋಗಿ ಆತನನ್ನ ವಶಕ್ಕೆ ಪಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಮತ್ತೆ ವಿಚಾರಣೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈತನ ವಿರುದ್ಧ ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಒಂದು ಮಗುವಿನ ಮೇಲೆ ದೌರ್ಜನ್ಯ ಮತ್ತೆ ಅತ್ಯಾಚಾರವನ್ನು ನಡೆಸಿರುವಂತಹ ಒಂದು ಪೋಕ್ಸೋ ಪ್ರಕರಣ, ಮತ್ತೆ ಇನ್ನೊಂದು ಮಹಿಳೆಯ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಒಂದು ಪ್ರಕರಣ ಇದೆ ಅನ್ನೋದು ಸದ್ಯಕ್ಕೆ ಗೊತ್ತಾಗಿದೆ. ಈಗ ವೈಟ್ಫೀಲ್ಡ್ ಪೊಲೀಸರು ಈ ಆರೋಪಿಯನ್ನು ವಶದಲ್ಲಿ ಇಟ್ಕೊಂಡು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಈತನಿಗೆ ಒಂದು ಪ್ರವೃತ್ತಿ ಇದೆ. ಈತ ಈ ಮಹಿಳೆಯರ ಮೇಲೆ ಮತ್ತೆ ಮಕ್ಕಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯ ಮಾಡುವಂತದನ್ನ ಈತನ ಮೈಂಡ್ ಸೆಟ್ ಆ ರೀತಿ ಇದೆ ಅನ್ನೋದು ಸದ್ಯ ಮೇಲ್ನೋಟದ ತನಿಖೆಯಲ್ಲಿ ಗೊತ್ತಾಗ್ತದೆ. ಮತ್ತೆ ಇದಲ್ದಲೇನೆ ಬೇರೆ ಏನಾದ್ರು ಕೃತ್ಯಗಳನ್ನ ನಡೆಸಿದ್ನ ಅನ್ನೋದ್ರ ಬಗ್ಗೆ ನೋಡ್ತಿದ್ದಾರೆ. ಮತ್ತೆ ಈ ಮಗುವಿನ ಅತ್ಯಾಚಾರ ಮತ್ತೆ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಶಕುಂತಲಾ, ಧನ್ಯವಾದ ಪ್ರಜ್ವಲ್ ತಮ್ಮಲ ಡೀಟೇಲ್ಸ್ಗಾಗಿ.